ವೆಲ್ಕಮ್ ಬ್ಯಾಕ್. ಭಾರತ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಭಾರತ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಪಕ್ಷದ್ದು ಕಾರ್ಪೊರೇಟ್ ಸಂಸ್ಕೃತಿ. ಮತಯಾಚನೆ ವೇಳೆ ರಕ್ಷಾ ರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ರೈತರ ಬಡವರ ಪರವಾದಂತಹ ಪಕ್ಷ. ಬಿಜೆಪಿ ಅನ್ನದಾತರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ರೈತರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ರಕ್ಷಾ ರಾಮಯ್ಯ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಪಕ್ಷ ಕೂಡ ವಿವಿಧ ರೀತಿಯಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು ಬಿಜೆಪಿ ವಿರುದ್ಧ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ಬರ ಪರಿಹಾರವನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಅದು ಕೂಡ ಮಾಡಿಲ್ಲ ಅಂತ ಈಗಾಗಲೇ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ರಕ್ಷಾರಾಮಯ್ಯ ಕೂಡ ಮಾತನಾಡಿದ್ದಾರೆ. ಭಾರತ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷದ್ದು ಬರೀ ಕಾರ್ಪೊರೇಟ್ ಸಂಸ್ಕೃತಿ. ಮತಯಾಚನೆ ವೇಳೆ ರಕ್ಷಾರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ರೈತರ ಪರವಾಗಿ ಬಡವರ ಪರವಾಗಿ ನಿಲ್ಲುವಂತಹ ಪಕ್ಷ. ಬಿಜೆಪಿ ಅನ್ನದಾತರನ್ನ ಬೀದಿಗೆ ತಂದು ನಿಲ್ಲಿಸುತ್ತೆ, ರೈತರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಈಗಾಗಲೇ ರಕ್ಷಾರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರ ಅಭಿವೃದ್ಧಿಯಿಂದ ಪ್ರತಿಯೊಂದು ವಿರುದ್ಧ ದೇಶಗಳಲ್ಲೆಲ್ಲ ನಾವು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಪಕ್ಷ 5 ಕಾಲಕ್ಕೆ ಜನರ ಹೊಟ್ಟಿನ ಮೇಲೆ ಹೊಡೆದಿದೆ. ಮಾತ್ರ ಅಫೆಕ್ಟ್ ಆಗಿದ್ದು ಮಾಧ್ಯಮ ವರ್ಗದ ಜನರಿಗೆ ಅಫೆಕ್ಟ್ ಆಗಿದ್ದು. ಅವಾಗ ಬಿಜೆಪಿ ಸರ್ಕಾರದವರು ಡಿಮಾನಿಟೈಸೇಷನ್ ಮಾಡಿದ್ರು. ಅನ್ಸೈಂಟಿಫಿಕ್. ಎರಡನೇದು GST. ಇವಾಗ ರೈತರು ಬಡವರು ಮೇಲೆ GST, ಉಪ್ಪು ಮೇಲೆ GST, ಮಜ್ಜಿಗೆ ಮೇಲೆ GST. ಬ್ರಿಟಿಷರ್